ಸೊ ಈ ಎಗ್ ಫ್ರೀಸಿಂಗ್ ಅಂತ ಬಂದಾಗ ಇಲ್ಲೇನಾದ್ರು ಸ್ಕ್ಯಾಮ್ಸ್ಗಳು ನಡೆಯುತ್ತಾ? ಫಾರ್ ಎಕ್ಸಾಂಪಲ್ ರೀಸೆಂಟಾಗಿ ಈಗ ವಿಕಿ ಡೋನರ್ ಅಂತ ಒಂದು ಸಿನಿಮಾದಲ್ಲಿ ವಿ ಹ್ಯಾವ್ ಸೀನ್ ಹೆಂಗೆ ಗಂಡು ಮಕ್ಕಳು ದೇ ಗೋ ಅಂಡ್ ಡೊನೇಟ್ ದೇರ್ ಸ್ಪರ್ಮ್ಸ್ ಅಂತ. ಸೊ ಹೆಣ್ಮಕ್ಳ ಸೈಡ್ಗೂ ಈ ಥರ ಕ್ಯಾನ್ ವಿಮೆನ್ go and donate their eggs, make money out of it? Is it legal? What is it? ಅದಕ್ಕೆ ART ಆ್ಯಕ್ಟ್ 2021 ಅದರಲ್ಲಿ ಎಲ್ಲ ಇನ್ಸ್ಟ್ರಕ್ಷನ್ಸ್ ಇದೆ. ಸಿಕ್ತವ್ರೆಲ್ಲ ಸುಮ್ಮನೆ ಹಾಗೆ ಎಗ್ ಡೊನೇಟ್ ಮಾಡೋಕ್ಕಾಗಲ್ಲ. ದೇ ಶುಡ್ ಬಿ ಮಿನಿಮಮ್ 23 years ಏಜ್ ಆ್ಯಂಡ್ ಅಪ್ ಟು ಸೇ 35 ಏಜ್ ಗ್ರೂಪಲ್ಲಿರಬೇಕು. ಮತ್ತು ಅಟ್ಲೀಸ್ಟ್ ಒಂದು ಡೆಲಿವರಿ ಆಗಿರಬೇಕು, ಅಟ್ಲೀಸ್ಟ್ ಮೆಡಿಕಲಿ. ಈಗ ನನಗೆ ಪ್ರಾಬ್ಲಮ್ ಇತ್ತು, ನನ್ನ ಮೊಟ್ಟೆಯಿಂದ ಎಗ್ಸ್ ಆಗ್ತಾಯಿಲ್ಲ ಅಂದರೆ ಅದನ್ನು ಹೆಂಗೆ ಡೊನೇಟ್ ಮಾಡಿ ಏನು ಪ್ರಯೋಜನ? ಅವರು ಫರ್ಟಿಲಿಟಿ ಪ್ರೂವನ್ ಇರಬೇಕು. ಸೊ ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ಯಾ, ಆ್ಯಂಡ್ ಅ ವುಮನ್ ಕ್ಯಾನ್ ಡೊನೇಟ್ ಹರ್ ಎಗ್ಸ್ ಓನ್ಲಿ ಒನ್ಸ್ ಇನ್ ಲೈಫ್ ಟೈಮ್ ಟು ಓನ್ಲಿ ಒನ್ ಕಪಲ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ನಾನು ಎಗ್ ಡೋನರ್ ಅಂದ್ಕೊಳ್ಳಿ, ನೀವು ಪೇಷಂಟ್ ಅಂತ ಅಂದ್ಕೊಳ್ಳಿ. ನಿಮ್ಮ ಫ್ರೆಂಡು ಇನ್ನೊಬ್ಬರು, ಅವರು ಪೇಷಂಟ್. ನೀವೊಂದು ಫರ್ಟಿಲಿಟಿ ಕ್ಲಿನಿಕ್ ಹೋಗಿದ್ರಿ, ನಿಮ್ಮ ಫ್ರೆಂಡ್ ಇನ್ನೊಂದು ಫರ್ಟಿಲಿಟಿ ಕ್ಲಿನಿಕ್ಗೆ ಹೋಗಿದ್ರು. ನಾನು ಬಂದು ನಿಮಗೆ ಎಗ್ ಡೊನೇಟ್ ಮಾಡಿದೆ, ಮತ್ತು ಅದರಿಂದ ನಿಮಗೆ ಒಂದು ಗಂಡು ಮಗು ಆಯಿತು. ನಿಮ್ಮ ಫ್ರೆಂಡು ಕೂಡ ಇನ್ನೊಂದು ಫರ್ಟಿಲಿಟಿ ಕ್ಲಿನಿಕ್ ಹೋಗಿದ್ರು, ಬಟ್ ನಾನು ಅದೇ ಫರ್ಟಿಲಿಟಿ ಕ್ಲಿನಿಕ್ ಹೋದೆ, ನಾನು ಎಗ್ ಡೊನೇಟ್ ಮಾಡಿದೆ ಅದೇ ಕಪಲ್ಗೆ, ಅವ್ರಿಗೊಂದು ಹೆಣ್ಣು ಮಗು ಆಯಿತು 1 year ಆದಮೇಲೆ. ನಿಮ್ಮ ಮಗ ಅವ್ರ ಮಗಳು ಇಬ್ಬರು ಒಟ್ಟೊಟ್ಟಿಗೆ ಬೆಳೆದ್ರು, ಇಬ್ರಿಗೂ ಪ್ರೀತಿ ಆಯಿತು, ಅಥವಾ ನೀವೇ ಇದು ಮಾಡಿ ಮದುವೆ ಮಾಡಿದ್ರಿ, ಏನಾಯಿತು? ಅಣ್ಣ ತಂಗಿ ಮದುವೆ ಆದರು. ಸೊ ಒಂದು ಕಡೆ ಅಟ್ಲೀಸ್ಟ್ ಫ್ರಮ್ ದ ಎಗ್ ಸೈಡ್ ಇಟ್ ಇಸ್ ಇನ್ ಬ್ರೀಡಿಂಗ್ ಆಗಿಬಿಡುತ್ತೆ. ಸೊ ದಟ್ ಈಸ್ ವೈ ಇಟ್ಸ್ ವೆರಿ ಇಂಪಾರ್ಟೆಂಟ್. ಒಂದು ಲೈಫ್ ಟೈಮಲ್ಲಿ ಒಂದು ಎಗ್ ಡೋನರ್ ಒಬ್ಬರಿಗೆ ಮಾತ್ರ ಡೊನೇಟ್ ಮಾಡಬೇಕು. ಅಂದರೆ ಶಿ ಶುಡ್ ಡೊನೇಟ್ ಓನ್ಲಿ ಒನ್ಸ್, ದಟ್ಸ್ ಇಟ್. ಅದಕ್ಕೆ ಆಧಾರ್ ಕಾರ್ಡ್ ವೆರಿಫಿಕೇಷನ್ನು ಇದೆಲ್ಲದೂ ಆಗಬೇಕು. ಅದೆಲ್ಲದೂ ರಿಜಿಸ್ಟರ್ಡ್ ಕ್ಲಿನಿಕ್ಸ್ ಅವ್ರ ರೆಪ್ಯೂಟೆಡ್ ಕ್ಲಿನಿಕ್ಸ್ ಅಷ್ಟೇ ಮಾಡೋಕ್ಕೆ ಸಾಧ್ಯ. ಎಲ್ಲೋ ಒಂದು ಕಡೆ ಕಮ್ಮಿಗೆ ಮಾಡ್ತಾರೆ, ಅಯ್ಯೋ ಮಾಡಿಸ್ಕೊಂಬಿಡೋಣ. ಆ್ಯಂಡ್ ಜೊತೆಗೆ ಏನಾಗುತ್ತೆ ಅಂದರೆ ಒಂದು ಎಗ್ ಡೋನರ್ನ ಮತ್ತು ಸ್ಪ್ಲಿಟ್ ಆಗ್ಬೋದು, ಒಳಗಡೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಈಗ ಅದೇ ಕೇಳೋಳಿದ್ದೆ, ಅಲ್ಲಿ ರೀಸೆಂಟಾಗಿ ಯಾವುದೋ ಒಂದು ಸ್ಕ್ಯಾಮ್ ಆಯ್ತಲ್ಲ, ಅಪ್ಪ ಅಮ್ಮ ಥರ ಇರಲಿಲ್ಲ, ಆಮೇಲೆ DNA ಟೆಸ್ಟ್ ಅಂತೆಲ್ಲ ಆದಾಗ ಮ್ಯಾಚ್ ಆಗಲಿಲ್ಲ. ಸೊ ಇವೆಲ್ಲ ಆಚೆಗೆ ಬಂದಾಗ ಐ ಥಿಂಕ್ ಟುಡೇ IVF ರಿಲೇಟೆಡ್ ಸ್ಕ್ಯಾಮ್ಸ್ ಆರ್ ಒನ್ ಆಫ್ ದ ಬಿಗ್ಗೆಸ್ಟ್ ಇದು. ಸೊ ಹೌ ಶುಡ್ ಪೀಪಲ್ ವೆರಿಫೈ ಆ್ಯಂಡ್ ಟ್ರಸ್ಟ್ ಕ್ಲಿನಿಕ್ಸ್? ದಟ್ ಈಸ್ ವೈ ಇಟ್ಸ್ ವೆರಿ ಇಂಪಾರ್ಟೆಂಟ್. ಈಗ ನೀವು ಹೇಳಿದ್ರಲ್ಲ ಇದೆಲ್ಲ ಸ್ಕ್ಯಾಮ್ಸು, ಆ ಸ್ಕ್ಯಾಮ್ಸ್ ಆಗಿದ್ದ ಕ್ಲಿನಿಕ್ಸ್ಗೆ ಯಾವುದಕ್ಕೂ ರಿಜಿಸ್ಟ್ರೇಷನ್ ಇರಲಿಲ್ಲ. ಸೊ ಆ್ಯಸ್ ಅ ಡಾಕ್ಟರ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಒಂದು ಬ್ಯಾಂಕಲ್ಲಿ ಲೋನ್ ತೊಗೋಬೇಕಂದ್ರೆ ನಾವು ಬ್ಯಾಂಕ್ ಬಗ್ಗೆ ಎಷ್ಟು ಎನ್ಕ್ವೈರ್ ಮಾಡ್ತೀವಿ, ಎಷ್ಟು ರೇಟ್ ಆಫ್ ಇಂಟ್ರೆಸ್ಟು, ಇದು ನ್ಯಾಷನಲೈಸ್ಡ್ ಬ್ಯಾಂಕಾ ಅಥವಾ ಯಾವುದೋ ಒಂದು ಸ್ಮಾಲ್ ಸ್ಕೇಲ್ ಬ್ಯಾಂಕ್, ಇದೆಲ್ಲ ನೋಡ್ತೀವಿ. ಸೊ ನಿಮ್ಮ ದೇಹನ, ನಿಮ್ಮ ಅಂಡಾಣು ವೀರಾಣುಗಳನ್ನು ಇನ್ನೊಬ್ರಿಗೆ ನೀವು ಒಪ್ಪಿಸ್ತಿದ್ದೀರ ಅಂದಾಗ ಆ ಕ್ಲಿನಿಕ್ ಸರ್ಟಿಫೈಡ್ ಇದೆಯಾ ಅಂತ ನೋಡ್ಕೊಳ್ಳೇಬೇಕು. ಡಾಕ್ಟರ್ ಕ್ವಾಲಿಫೈಡ್ ಇದ್ದಾರಾ, ಎಂಬ್ರಿಯಾಲಜಿಸ್ಟ್ ಕ್ವಾಲಿಫೈಡ್ ಇದ್ದಾರಾ? ಎಂಬ್ರಿಯಾಲಜಿಸ್ಟ್ ಅಂದರೆ ದ ಒನ್ ಹೂ ಹ್ಯಾಂಡಲ್ಸ್ ಎಗ್ಸ್ ಆ್ಯಂಡ್ ಸ್ಪರ್ಮ್ಸ್. ನಾವು ಮೊಟ್ಟೆಗಳನ್ನು ತಕ್ಕೊಡ್ತೀವಿ, ಬಟ್ ಅಂಡಾಣು ವೀರಾಣು ಮಿಲನ ಮಾಡೋದು ಎಂಬ್ರಿಯಾಲಜಿಸ್ಟ್. ಅದಕ್ಕೆ ಸರ್ಟನ್ ಚೆಕ್ ಪಾಯಿಂಟ್ಸ್ ಇರುತ್ತೆ. ಒಂದೊಂದು ಪೇಷಂಟಿಗೆ ಒಂದೊಂದು ID ಇರುತ್ತೆ, ಸ್ಪೆಸಿಫಿಕ್ ID. ಈಗ ನೀವು ಬ್ಲಡ್ ಕೊಡ್ತೀರಾ, ನೀವು ಫಾಸ್ಟಿಂಗ್ ಬ್ಲಡ್ ಶುಗರ್ ಕೊಡ್ತೀರಾ, ಮತ್ತು ನಿಮ್ಮ ತಂದೆ ತಾಯಿನೂ ಅವರೂ ಕೊಟ್ಟಿರ್ತಾರೆ. ಬಟ್ ಈಗ ಇದು ಇವ್ರದೇ ಸ್ಯಾಂಪಲ್ ಅಂತ ಹೆಂಗೆ ಗೊತ್ತಾಗತ್ತೆ? ಅದಕ್ಕೆ ಯುನೀಕ್ ID ಇರುತ್ತೆ, ಅದನ್ನು ವಿಟ್ನೆಸ್ ಮಾಡಬೇಕು. ಈಗ ಇನ್ನೊಬ್ಬರು ಸ್ಪರ್ಮ್ಸ್ ಅಥವಾ ಎಗ್ಸ್ ಹ್ಯಾಂಡಲ್ ಮಾಡುವಾಗ ಇನ್ನೊಬ್ಬರು ವಿಟ್ನೆಸ್ ಮಾಡಬೇಕು, ಡಾಕ್ಯುಮೆಂಟೇಷನ್ ಆಗಬೇಕು. ಯಾವುದೇ ಕಾರಣಕ್ಕೂ ಮಿಕ್ಸಿಂಗ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಗುಡ್ ನ್ಯೂಸ್ ಅಂತ ಒಂದು ಸಿನಿಮಾದಲ್ಲಿ ಎಲ್ಲ ಮಿಕ್ಸ್ ಆಗೋಗಿತ್ತಲ್ಲ. ಎಸ್ ಆ್ಯಂಡ್ ಈಗ ಗುಡ್ ನ್ಯೂಸ್ ಮೂವಿ ಬಂದಾಗ ತುಂಬ ಜನ ಡಾಕ್ಟರ್ಸ್ ತುಂಬ ಅಪೋಸ್ ಮಾಡಿದ್ರು, ಇದು ಹಿಂಗೆಲ್ಲ ಮಾಡ್ತಾರಂತ. ಬಟ್ ನಾನು ಕೇಳಿದೆ, ಈ ಥರ ಆಗಲ್ಲ ಅಂದ್ಕೊಂಡಿದ್ದೀರಾ? ಆಗಿದೆ, ಮಿಸ್ಹ್ಯಾಪ್ಸ್ ಆಗಿದೆ. ಇಟ್ ಹ್ಯಾಸ್ ಹ್ಯಾಪನ್ಡ್. ಇಟ್ ಇಸ್ ನಾಟ್ ಜಸ್ಟ್ ಇನ್ ಇಂಡಿಯಾ, ಅಕ್ರಾಸ್ ದ ವರ್ಲ್ಡ್ ಈ ಥರ ಸ್ವ್ಯಾಪ್ ಆಗಿರೋದಿದೆ. ಅದಕ್ಕೇ ಯು ಶುಡ್ ಸಿ ಹೌ ದ ಸ್ಯಾಂಪಲ್ ಇಸ್ ಕಲೆಕ್ಟೆಡ್. ಈಗ ನಾವು ಕಂಟೈನರ್ ಕೊಡ್ತಾರೆ ಸ್ಪರ್ಮ್ಸ್ ಕಲೆಕ್ಟ್ ಮಾಡಲಿಕ್ಕೆ, ಅದರಲ್ಲಿ ಮೇಲ್ಗಡೆ ಕ್ಯಾಪ್ ಕೂಡ ಲೇಬಲ್ ಆಗಿರುತ್ತೆ, ಕೆಳಗಡೆ ಕಂಟೈನರ್ ಕೂಡ ಲೇಬಲ್ ಆಗಿರುತ್ತೆ. ಅದಾದಮೇಲೆ ಕೊಟ್ಟ ಮೇಲೆ ಸಿಗ್ನೇಚರ್ಸ್ ಆಗುತ್ತೆ, ಯುನೀಕ್ ID ಇರುತ್ತೆ. ಇಟ್ ಇಸ್ ನಾಟ್ ಜಸ್ಟ್ ಪೇಷಂಟ್. ಈಗ ಒಂದು ದಿವಸ ಶಾರದಾ ಅಂತ ಇಬ್ಬರು ಪೇಷಂಟ್ ಇರ್ಬೋದು, ಸುನಿಲ್ ಅಂತ ಇಬ್ಬರು ಇರ್ಬೋದು, ಯಾರ್ದು ಹೆಂಗೆ ಅಂತ ಗೊತ್ತಾಗುತ್ತೆ. ದಟ್ ಇಸ್ ವೈ ಯುನೀಕ್ ID. ಹೆಂಗೆ ಆ್ಯಸ್ ಅ ಫ್ಯಾಕ್ಟ್ರಿ ಇಟ್ ಶುಡ್ ಬಿ ವರ್ಕಿಂಗ್. ಒಂದು IVF ಸೆಂಟರ್ ಅಂದರೆ ಪ್ರಿಸಿಷನ್, ಝೀರೋ ಟಾಲರೆನ್ಸ್,
ಫಾರ್ ಮಿಸ್ಟೇಕ್ಸ್. ಆ್ಯಂಡ್ ಏನಂದರೆ ಈಗ ನಾನು ಮುಂಚೆ ನಿಮ್ಮ ಹತ್ರ ಡಿಸ್ಕಸ್ ಮಾಡುವಾಗ ಹೇಳಿದೆ, ಈಗ ನಾನು ಒಬ್ಬ ಡಾಕ್ಟ್ರು, ನೀವು ಒಬ್ಬರು ಪೇಷಂಟ್. ನಿಮಗೆ ತಪ್ಪು ಕಂಡ ಮೇಲೆ ನಾನು ಆಪ್ರೇಟ್ ಮಾಡಿಬಿಟ್ಟೆ. ನಿಮ್ಗೆ ಎಡಗಡೆ ಕಣ್ಣು ಆಪ್ರೇಟ್ ಮಾಡಬೇಕಾಗಿತ್ತು, ಬಟ್ ನಾನು ಬಲಗಡೆ ಕಣ್ಣು ಆಪ್ರೇಟ್ ಮಾಡಿಬಿಟ್ಟೆ. ನಮ್ಮ ಪ್ರಾಬ್ಲಮ್ ನಮ್ಮಿಬ್ಬರ ಮಧ್ಯೆ ಅಷ್ಟೇ. ನೀನು ಯಾಕೆ ತಪ್ಪು ಮಾಡಿದೆ ಅಂತ ನೀವು ನನ್ನ ಮೇಲೆ ಕೇಸ್ ಹಾಕ್ಬೋದು, ಅಥವಾ ನಾನು ನನ್ನ ಜಸ್ಟಿಫಿಕೇಷನ್ ಕೊಡ್ಬೋದು, ಕೊಡೋಕ್ಕಾಗದೇ ಇರ್ಬೋದು, ಪೆನಾಲ್ಟಿ ಹಾಕ್ಬೋದು, ಅಥವಾ ನಾನು ನಿಮ್ಗೆ ಕಾಂಪನ್ಸೇಷನ್ ಕೊಡ್ಬೋದು. ಬಟ್ ಇನ್ಫರ್ಟಿಲಿಟಿಲಿ ಆಗುವಂಥ ಎರರ್ಸು ಇಟ್ ಇಸ್ ಫಾರ್ ಜನರೇಷನ್ಸ್. ಒಬ್ರು ಮಾಡಿದ್ದು ಅಲ್ಲಿಗೆ ಮುಗಿಲಿಲ್ಲ, ತಲೆಮಾರಿಗಳ ತನಕ ಹೋಗ್ಬಿಡುತ್ತೆ ಈ ಮಿಸ್ಟೇಕು. ಸೊ ಇಟ್ ಇಸ್ ಝೀರೋ ಟಾಲರೆನ್ಸ್ ಫಾರ್ ಎನಿ ಮಿಸ್ಟೇಕ್ಸ್. ಫಸ್ಟ್ ಟೈಮು ಏನೋ ಆಗೋಯ್ತು, ನೋ ಚಾನ್ಸ್, ನೋ. ದಟ್ ಇಸ್ ವೈ ಹೆಂಗೆ ವರ್ಕ್ ಆಗುತ್ತೆ ಸಿಸ್ಟಮು, ಯು ಕ್ಯಾನ್ ಆಸ್ಕ್ ಯುವರ್ ಡಾಕ್ಟರ್ ಹೆಂಗೆ ವರ್ಕ್ ಆಗುತ್ತೆ, ಯಾವ ಥರ ಆಗುತ್ತೆ, ಯಾವ ಥರ ನೀವು ಲೇಬಲ್ ಮಾಡ್ತೀರಾ, ಹೇಗೆ ನೀವು ಐಡೆಂಟಿಫೈ ಮಾಡ್ತೀರಾ ಇದಿದೆ ಅಂತ, ಯಾವ ಥರ ಚೆಕ್ ಲಿಸ್ಟ್ಸ್ ಇದೆ, ಇದೆಲ್ಲದನ್ನು ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಇವೆಲ್ಲ ನೋಡಿ ದೆನ್ ಒಂದು ಧೈರ್ಯ ಅಂದರೆ ಎಲ್ಲಿಗೆ ಅದು ರಿಜಿಸ್ಟರ್ ಆಗಿರುತ್ತೋ ಅಲ್ಲೇ ನಿಮ್ಮ ಅರ್ಧಕ್ಕರ್ಧ ತಲೆನೋವುಗಳು ಕಮ್ಮಿ ಆಗುತ್ತೆ. ಯಾಕಂದರೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಇಸ್ ಅ ಬಿಗ್ ಪ್ರೋಸೆಸ್. ಅದಕ್ಕೆ ಸಪ್ರೇಟ್ ಅಪ್ರಾಪ್ರಿಯೇಟ್ ಬೋರ್ಡ್ಸ್ ಇರುತ್ತೆ, ಸ್ಟೇಟ್ ಅಪ್ರಾಪ್ರಿಯೇಟ್ ಬೋರ್ಡ್, ನ್ಯಾಷನಲ್ ಬೋರ್ಡ್ಸ್ ಇವೆಲ್ಲ ಇರುತ್ತೆ. ಅಲ್ಲಿ ಬಂದು ಇನ್ಸ್ಪೆಕ್ಷನ್ ಮಾಡ್ತಾರೆ. ಇನ್ಸ್ಪೆಕ್ಷನ್ ಮಾಡಿ ಅಲ್ಲಿ ಸರ್ಟಿಫೈಡ್ ಡಾಕ್ಟರ್ಸ್ ಇದ್ದಾರಾ, ಅವರಿಗೆ ರಿಕ್ವೈರ್ಡ್ ಕ್ವಾಲಿಫಿಕೇಷನ್ ಇದೆಯಾ, ರಿಕ್ವೈರ್ಡ್ ಎಕ್ಸ್ಪೀರಿಯನ್ಸ್ ಇದೆಯಾ, ಫರ್ಟಿಲಿಟಿನಲ್ಲಿ ಎಕ್ಸ್ಪೀರಿಯನ್ಸ್ ಇದೆಯಾ, ಮತ್ತು ಅವರು ಎಷ್ಟು ವರ್ಷ ವರ್ಕ್ ಮಾಡಿದ್ದಾರೆ, ಎಷ್ಟು ಪ್ರೊಸೀಜರ್ಸ್ ಮಾಡಿದ್ದಾರೆ, ಲಾಗ್ ಬುಕ್ಸ್ ಇದನ್ನೆಲ್ಲ ನೋಡ್ತಾರೆ. ಪ್ಲಸ್ ಎಂಬ್ರಾಲಜಿಸ್ಟ್ ಏನು ಬ್ಯಾಕ್ಗ್ರೌಂಡು, ಏನು ಕ್ವಾಲಿಫಿಕೇಷನ್ ಇದೆ, ಎಷ್ಟು ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ, ಅದಾದಮೇಲೆ ಅಲ್ಲಿರೋಂಥ ಡೈರೆಕ್ಟ್ರ್ ಯಾರು, ಕೌನ್ಸಿಲರ್ ಇದ್ದಾರಾ, ಮತ್ತು ಯಾವ್ಯಾವ ಎಕ್ವಿಪ್ಮೆಂಟ್ಸ್ ಇದೆ, ಮಿನಿಮಮ್ ರಿಕ್ವೈರ್ಡ್ ಎಕ್ವಿಪ್ಮೆಂಟ್ಸ್ ಇರುತ್ತೆ. ಒಂದು IVF ಲ್ಯಾಬ್ ನಾವು ರನ್ ಮಾಡಬೇಕಂದ್ರೆ ಮಿನಿಮಮ್ ರಿಕ್ವೈರ್ಮೆಂಟ್ಸ್, ಅದಕ್ಕೆ ತಕ್ಕಂಥ ಮೈಕ್ರೋಸ್ಕೋಪ್ಸ್ ಇದೆಯಾ, OT ಸೆಟಪ್ ಇದೆಯಾ, ಇದು ಎಲ್ಲದನ್ನು ಇನ್ಸ್ಪೆಕ್ಟ್ ಮಾಡಿ ಆಮೇಲೆ ರಿಜಿಸ್ಟ್ರೇಷನ್ ಕೊಟ್ಟಿರ್ತಾರೆ. ಸೊ ನೀವು ಮಾಡೋಕ್ಕಾಗಲ್ಲ ಅಂದರೆ ಪೇಷಂಟ್